ದಿನಾಂಕ 10 ಏಪ್ರಿಲ್ 26ರಂದು ನಡೆದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಹಾಗೂ ಬಿಜೆಪಿ ಸುಳ್ಳು ಹೇಳಿಕೆ ಖಂಡಿಸಿ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ವತಿಯಿಂದ ನಗರದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದು 12 ವರ್ಷಗಳಾದರೂ ಇಂದಿಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಭರವಸೆ ನೀಡುವ ಮೂಲಕ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಆ ಗುರಿ ತಲುಪಿಲ್ಲ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ ಎಂದು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ಪ್ರಮುಖರಾದ ಸದಾನಂದ ತೇರದಾಳ ಅಸಮಾಧಾನ ವ್ಯಕ್ತಪಡಿಸಿದರು. ವಿದೇಶದಿಂದ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡಲಾಗುವುದು ಎಂದು ಹೇಳಿಕೆ ನೀಡಿದ್ದರು. ಆದರೆ ಅದು ಕೂಡ ಹಾಕಿಲ್ಲ. ಜನರಿಗೆ ಸುಳ್ಳು ಭರವಸೆ ನೀಡುವ ಮೂಲಕ ಬಿಜೆಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಆರೋಪಿಸಿದರು. ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ತಡೆಗಟ್ಟುವಲ್ಲಿಯೂ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ಆರ್ಎಸ್ಎಸ್ ಬ್ಯಾನ್ ಮಾಡಿ ಆರ್ಎಸ್ಎಸ್ ಹಟಾವೋ ದೇಶ ಬಚಾವೋ ಎಂದು ಘೋಷಣೆ ಕೂಗಿದರು. ಸ್ಟೇಷನ್ ರಸ್ತೆಯ ಅಂಬೇಡ್ಕರ್ ಪ್ರತಿಮೆಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಶಂಕರ ಅಜಮನಿ, ಸುಭಾಷ ಸಾವಳಗಿ, ವಿನಾಯಕ, ರಮೇಶ ಹಾಗೂ ಭಾರತ ಮುಕ್ತಿ ಮೋರ್ಚಾ, ಕರ್ನಾಟಕ ಸಮತಾ ಸೈನಿಕ ದಳ, ಜೈ ಭೀಮಸೇನಾ, ದಲಿತ ವಿಮೋಚನಾ ಸೇನೆ, ದಲಿತ ಸರ್ವೋದಯ ಸೇನೆ ಮತ್ತು ದಲಿತ ಸಂಘರ್ಷ ಸಮಿತಿಯವರು ಭಾಗವಹಿಸಿದ್ದರು. मुस्लिमों का नारा है भारत देश हमारा है, दलितों का नारा है अम्बेडकर जिंदाबाद जिंदाबाद जिंदाबाद। भारत पिता की सालों को आरएसएस के दलालों को झूठे मारो सालों को नहीं चलेगी नहीं चलेगी। यूएम हटाओ संविधान बचाओ, वीएम हटाओ संविधान बचाओ, वीएम हटाओ संविधान बचाओ। वोट हमारा राज तुम्हारा नहीं चलेगी नहीं चलेगी। वोट हमारा राज तुम्हारा नहीं चलेगी नहीं चलेगी। वोट हमारा राज तुम्हारा नहीं चलेगी नहीं चलेगी। का नारा है ओबीसी का नारा है जिंदाबाद 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 जिंदाबाद। अंबेडकर जिंदाबाद अंबेडकर जिंदाबाद।
जिंदाबाद जिंदाबाद। ಭಾರತ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಬರೀ ಸುಳ್ಳು ಆಶ್ವಾಸನೆ ಕೊಡೋದನ್ನ ಬಿಟ್ಟು ಬೇರೆ ಏನೂ ಕೆಲಸ ಮಾಡಿಲ್ಲ. ಬಿಜೆಪಿ ಪಕ್ಷದ ಪ್ರಚಾರ, ವಿದೇಶಕ್ಕೆ ಹೋಗಿ ಅದಾನಿ ಅಂಬಾನಿಗಳ ದಲ್ಲಾಳಿ ಕೆಲಸ ಮಾಡೋದು ಬಿಟ್ರೆ ಭಾರತ ದೇಶದ ಪ್ರಧಾನಿ ಆದಂತ ನರೇಂದ್ರ ಮೋದಿ ಅವರು ಮೂಢನಂಬಿಕೆಗೆ ಜನರನ್ನ ತಳ್ಳೋದು, ದೇವಸ್ಥಾನ ಕಟ್ಟೋದು, ವೈಜ್ಞಾನಿಕ ವಿಚಾರವನ್ನ ಮೂಢನಂಬಿಕೆ ತಳಗಡೆ ಕಾಲಡಿಯಲ್ಲಿ ಹಾಕೋದು, ಇಂಥ ದುರಾಡಳಿತವನ್ನೇ ಮಾಡಿದ್ದಾರೆ. 12 ವರ್ಷದಿಂದ ಪ್ರಧಾನಿಯಾಗಿ ದೇಶ ಮಾತೆಯನ್ನ ಅಡ ಇಟ್ಟು 200 ಲಕ್ಷ ಕೋಟಿ ಸಾಲವನ್ನ ಪಡೆಯೋದ್ರೊಂದಿಗೆ ಭಾರತ ದೇಶವನ್ನ ಸಾಲದ ಕೂಪಕ್ಕೆ ದೂಡಿದ್ದಾರೆ. ಜೊತೆಗೆ ಈ ಯುವ ಜನತೆ ಎಲ್ಲ ಡಿಗ್ರಿಗಳನ್ನ ಓದಿ ಸುಮಾರು ಒಂದು 60% ಇರುವಂತ ವಿದ್ಯಾರ್ಥಿ ಜನರಿಗೆ ಆಟೋ ರಿಕ್ಷಾ ಹೊಡೆಯೋದು, ತರಕಾರಿ ಮಾರೋದು, ಇಂಥ ಕೆಲಸ ಮಾಡೋದು ಘೋಷಣೆ ಮಾಡ್ತಾರೆ. ಅವ್ರಿಗೆ ಏನು ಮನವರಿಕೆ ಆಗೋ ರೀತಿ ತಿಳಿ ಹೇಳಕ್ ಹೋಗ್ತಾರೆ. ಇಂಥ ಸರ್ಕಾರಿ ಉದ್ಯೋಗಗಳನ್ನ 2 ಕೋಟಿ ವರ್ಷಕ್ಕೆ ಕೊಡ್ತೀನಿ ಅಂದವರು ಅದನ್ನು ಸಹಿತ ಕೊಡ್ತಾ ಇಲ್ಲ. ಬರೀ ಸುಳ್ಳು ಭರವಸೆಯನ್ನ ಬಿಟ್ರೆ ಮತ್ ಬೇರೆ ಏನು ಮಾಡಿಲ್ಲ ಈ ಪ್ರಧಾನಿ. ಭಾರತ ದೇಶ ಹಮಾರಾ ಹೈ, ಭಾರತ ದೇಶ ಹಮಾರಾ ಹೈ, ಭಾರತ ದೇಶ ಹಮಾರಾ ಹೈ, ದೇಶ ಹಮಾರಾ ಹೈ, जिंदाबाद जिंदाबाद। मारो सालों को, आदर्शों के गुलामों को, मारो सालों को, देश का सत्यानाश किया, ने क्या किया, देश का सत्यानाश किया। जिंदाबाद जिंदाबाद अम्बेडकर जिंदाबाद, जिंदाबाद जिंदाबाद अम्बेडकर जिंदाबाद। जिंदाबाद तेरा नाम रहेगा अम्बेडकर जिंदाबाद। सत्यानाश किया, देश का सत्यानाश किया। देश बचाओ, झूठे मारो सालों को, झूठे मारो सालों को, झूठे मारो सालों को। अम्बेडकर जिंदाबाद, अम्बेडकर जिंदाबाद। रामनवाद ने क्या किया, देश का सत्यानाश किया। बोलो भारत पिता की जय, बोलो भारत पिता की जय, बोलो भारत पिता की ಭಾರತ ದೇಶದ ಎಲ್ಲ ಮಾಲೀಕರುಗಳೇ ಈ ಕಡೆ ಲಕ್ಷ ಕೊಟ್ಟು ಕೇಳ್ರಿ. ಕಾರಣ ನೀವೆಲ್ಲ ಇಲ್ಲಿ ನಿಂತು ಈ ಹೋರಾಟ ಮಾಡಕ್ ಸಲುವಾಗಿ ಭಾಗವಹಿಸಿದಂತ ಎಲ್ಲ ನನ್ನ ಅಕ್ಕ ತಂಗಿಯರು, ಭಾರತ ದೇಶದ ಮಾಲೀಕರುಗಳು, ಎಲ್ಲ ಅಕ್ಕ ತಂಗಿಯರು, ನೀವು ನಿಮ್ಮ ಮನೆ ಒಳಗಿರೋ ಅಡಿಗೆ ಮನೆಗೆ ಅಷ್ಟೇ ಸೀಮಿತ ಇಲ್ಲ. ಭಾರತ ದೇಶದ ಓಟ್ ಹಾಕಕ್ಕ ಸಹಿತ ನೀವು ಹಕ್ಕದಾರರಿದ್ದೀರಿ. ಕಾರಣ ಈ ಭಾರತ ದೇಶಕ್ಕೆ ರಾಜಕೀಯವಾಗಿ ನಿಮ್ಮ ಹಿತವನ್ನ ಕಾಯಲು ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀರಿ. ಆಯ್ಕೆ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ನೀವು ಈ ಭಾರತ ದೇಶದ ಮಾಲೀಕರುಗಳು ನಿಮ್ಮ ಟ್ಯಾಕ್ಸ್ ದುಡ್ಡಿನ ಮೇಲೆ ಪಗಾರ ತಗೊಂಡು ನಿಮ್ಮ ಸೇವೆ ಮಾಡಕ ಇರೋ ಜನ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಇರುವಂತ
IAS-ಗಳಿಂದ ಹಿಡಿದು KS-ಗಳಿಂದ ಹಿಡಿದು ಕ್ಲಾಸ್ 1 ಆಫೀಸರ್ಲಿಂದ ಹಿಡಿದು ಇರೋ ಎಲ್ಲ ಇಲಾಖೆಗಳ ಅಧಿಕಾರಿಗಳು ನಿಮ್ಮೆಲ್ಲರ ಸೇವಕರು. ಅದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಕಾರಣ ಈ ನಮ್ಮ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಹಾಗೂ ಬಾಮ್ಸೆಪ್ ಭಾರತ್ ಮುಕ್ತಿ ಮೋರ್ಚಾ, ಕರ್ನಾಟಕ ಸಮತಾ ಸೈನಿಕ ದಳ ಮತ್ತು ಜೈ ಭೀಮ್ ಸೇನಾ ಮತ್ತು ಇನ್ನೂ ಹಲವಾರು ಸಂಘಟನೆಗಳ ನಾಯಕರುಗಳು, ಕಾರ್ಯಕರ್ತರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಹಿಂಬಾಲಕರುಗಳಾದ ನೀವು ನಿಮ್ಮ ಹಕ್ಕು ಅಧಿಕಾರಗಳ ಶಕ್ತಿಯನ್ನ ಅರ್ಥಕೋಬೇಕು. ಇವತ್ತು ನಾವೇನು ಮನವಿ ಕೊಡ್ತಾ ಇದ್ದೀವಿ, ಈ ಮನವಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ನಾವು ಕೊಡ್ತಾ ಇದ್ದೀವಿ. ಕಾರಣ ಇಲ್ಲಿ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಪಕ್ಷ ಆಗಿರೋ ಬಿಜೆಪಿ ಪಕ್ಷ ಈ ಭಾರತ ದೇಶದ ಮೂಲ ನಿವಾಸಿಗಳಿಗೆ ತೊಂದರೆ ಮೇಲೆ ತೊಂದರೆಯನ್ನ ಕೊಡ್ತಾ ಬರ್ತಾ ಇದೆ. ಇವತ್ತು ಗ್ಯಾಸು, ಅಡಿಗೆ ಎಣ್ಣೆ, ಸೀಮೆ ಎಣ್ಣೆ, ಪೆಟ್ರೋಲು, ಡೀಸೆಲು ಎಲ್ಲ ತುಟ್ಟಿ ಆಗಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷದ ದುರಾಡಳಿತ. ಅವರ ಅಜ್ಞಾನಿಗಳಿರೋದು ಎತ್ತಿ ತೋರಿಸ್ತದೆ. ಕಾರಣ ಈ ಅಜ್ಞಾನಿಗಳಿಗೆ ರಾಜೀನಾಮೆ ಕೊಡ್ರಿ ಅಂತೇಳಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೀವಿ. ಆ ಆಗ್ರಹ ಪಡಿಸ್ತಾ ಇರೋ ಮನವಿಯನ್ನ ನಾವು ರಾಷ್ಟ್ರಪತಿಗಳಿಗೆ ತಹಸೀಲ್ದಾರರ ಮುಖಾಂತರ ಕಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತ CJI ರವರಿಗೆ ಕೂಡ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ. ಬಂಧುಗಳೇ, ದೇಶದ ಆಡಳಿತ ಬಹಳ ಹೀನಾಯವಾದ ಸ್ಥಿತಿಯಲ್ಲಿರೋದ್ರಿಂದ ಇನ್ನು ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ಈ ಎಲ್ಲ ಅಕ್ಕ ತಂಗಿಯರು, ನಮ್ಮ ಅಣ್ಣ ತಮ್ಮಂದಿರು, ಎಲ್ಲ ದಲಿತ ನಾಯಕರುಗಳು, ಎಲ್ಲ ಮಹಿಳಾ ಕಾರ್ಯಕರ್ತರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು ಇನ್ನೂ ಹೆಚ್ಚಿನ ಸರ ನಮ್ಮ ಪ್ರಜೆಗಳ ಮೇಲೆ ಆವೇಶ ದೌರ್ಜನ್ಯ ಎಸಗುತ್ತಿದ್ದಾರೆ. SIR ಹೆಸರಿನಲ್ಲಿ ಅನುದಾನದ ಹಕ್ಕನ್ನು ತೆಗೆದುಕೊಂಡು 2ನೇ ದರ್ಜೆಯ ನಾಗರಿಕರನ್ನಾಗಿರುವರು.